ಚಿಕ್ಕ ಮಗು ಆತನಂತೆ. ಕೊಡ್ತೀನಿ ಕಾಂಪಿಟೇಷನ್. Namaskar everyone, hope you guys are doing amazing. So previous video ge Ooty vlog with my boys ಇಷ್ಟಪಟ್ಟಿದ್ದೀರಾ ತುಂಬಾ ಜನ. ಬಟ್ ಒನ್ ಮೋರ್ ರಿಕ್ವೆಸ್ಟ್ ಏನು ಅಂದ್ರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ, ಸೊ ದಟ್ ನಮಗೆ ಸ್ವಲ್ಪ ಜಾಸ್ತಿ ಮೋಟಿವೇಶನ್ ಸಿಗುತ್ತೆ ವ್ಲಾಗ್ ಎಲ್ಲ ಮಾಡೋಕ್ಕೆ. ಸೊ ಎಸ್, ಇವತ್ತಿನ ವ್ಲಾಗ್ ಡೇ 2 ಇನ್ ಊಟಿ ವಿತ್ ದ ಬಾಯ್ಸ್. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಬಟ್ ವೇಟ್, ಅದಕ್ಕೂ ಮುಂಚೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಲೆಟ್ಸ್ ಗೋ. ಶುಭೋದಯ ಎಲ್ರಿಗೂ, ನಮಸ್ಕಾರ. ನಿನ್ನೆ ತುಂಬಾ ಟಯರ್ಡ್ ಆಗ್ಬಿಟ್ವಿ. ನಾವು ಅಷ್ಟು ದೂರಿಂದ ಬಂದಿದ್ದಲ್ವಾ, ಬೇಗ ಮಲ್ಕೊಬಿಟ್ರು. ಇಲ್ಲಿ ಯಾರಿದ್ದಾರೆ? ಇಲ್ಲಿ ಮಕಾದಲ್ಲಿ ಇಲ್ಲಿದಾರಲ್ಲ ಅವ್ರು ಹೊಡೆಯಕ್ ಗೊರಕ್ಕೆ ಹುಡುಗರು. ಆಲ್ರೆಡಿ ನಾನು ಬಂದ ತಕ್ಷಣ ಓಪನ್ ಮಾಡಿ ನೀಟಾಗಿ ವಿಡಿಯೋ ಮಾಡೋಣ ಅಂದ್ರೆ ಅಷ್ಟರಲ್ಲಿ ಎಲ್ಲ ತಿಂದಾಕ್ಬಿಟ್ರು. ಸೊ ಇದು ನಮ್ಮ ಸ್ಟೇ ಹೆಸರು ನಂಗೆ ಗೊತ್ತಿಲ್ಲ. ಮೌಂಟೇನ್ ವ್ಯೂ ಅಂತೆ. ಎಲ್ಲಿದೆ ಮೌಂಟೇನ್ ಗೊತ್ತಿಲ್ಲ ನನಗೆ. ಅಲ್ಲಿ ಗಿಡದ ಮಧ್ಯ ಇದಂತೆ ಮೌಂಟೇನ್. ಅಲ್ಲೆಲ್ಲೋ ಇದೆ ನೋಡಿ ಕಾಣಿಸಿದ್ರೆ ನೋಡಿ. ನೆಕ್ಸ್ಟ್ ಟ್ರಿಪ್ ಪ್ಲಾನ್ ಆಗ್ತಾ ಇದ್ದಾರೆ. ಹಂಪಿ ಅಂತೆ. ನಂಗೆ ಅಬಿಗೆ ಎಷ್ಟು ವರ್ಷದಿಂದ ಪರಿಚಯ? ಅಭಿ 20? ಇದೇ ಫಸ್ಟ್ ಟೈಮ್ ಹೊರಗೆ ಬಂದಿರೋದು. ನೀನ್ ಮೈಸೂರು ಬಿಟ್ಟು ಎಲ್ಲೋ ಬಂದಿದ್ಯಾ? ಬಲ್ಮುರಿ ಎಡಮುರಿ ಬಿಟ್ರೆ. ನಾವು ಜೋಶಲ್ಲಿ ನಮ್ಮ ಬಾಯ್ಗೆ ಹೇಳ್ಬಿಟ್ಟು ಊಟಿಗೆ ಬಾ ಪಿಕ್ ಮಾಡ್ತೀವಿ ಅಂತ. ಅವ್ನು ಚೆನ್ನೈಯಿಂದ ಪಾಪ ಅಲ್ಲೇ ಬಂದ ಕಬ್ಬೆಲ್ಲೋ. ಬಟ್ ಇವಾಗ ನಮ್ಮ ಸ್ಟೇ ಇಂದ ಆಲ್ಮೋಸ್ಟ್ 1.5 hours ತೋರಿಸ್ತಾ ಇದೆ. ಸೆನ್ಸಿಬಲ್ ಅಲ್ಲ, ವಾಪಸ್ 1.5 hours ಹೋಗಿ ಕರ್ಕೊಂಡು ವಾಪಸ್ 1.5 hours ವಾಪಸ್ ಬರೋದು. ಹಂಗೆ ಅವನು ಬೇರೆ ಬಸ್ ಹತ್ತಿ ಅಲ್ಲೆಲ್ಲಾದ್ರೂ ಮಧ್ಯ ಇಳಿತಾನೆ. ಆಮೇಲೆ ಹೋಗಿ ನಾವು ಪಿಕ್ ಮಾಡ್ಕೊಂಡು ಬರ್ತೀವಿ. ಕ್ರಿಕೆಟ್ ಅಥವಾ ಬ್ಯಾಡ್ಮಿಂಟನ್ ಆಡೋಣ ಅಂತ, ಬಟ್ ಅಲ್ಲಿ ಮಕ್ಳು ಆಟ ಆಡ್ತಿದ್ದಾರೆ. ಲುಕ್ ಅಟ್ ನಮ್ಮ ಬ್ಯೂಟೀಸ್. ನಾವು ಊಟಿಗೆ ಆ್ಯಕ್ಚುಲಿ ಒಳ್ಳೆ ವೆದರ್ ಇರುತ್ತೆ ಅಂತ ಬಂದ್ವಿ. ಬಟ್ ನಾವು ಊಟಿ ಎಕ್ಸಾಕ್ಟ್ ಲೊಕೇಶನ್ ಬುಕ್ ಮಾಡಿಲ್ಲ. ನಾವು ಮಸನಗುಡಿ ಮಾಡ್ಬಿಟ್ಟು, ಯಾಕಂದರೆ ಊಟಿಲಿ ಅವೈಲೇಬಲ್ ಇರಲಿಲ್ಲ ಎಷ್ಟೊಂದು ಜಾಗ ಅಂತ. ಬಟ್ ಇಲ್ಲಿ ಬಂದರೆ ಎಷ್ಟು ಸೆಕೆ ಹೊಡಿತಾ ಇದೆ ಅಂದರೆ, ಬಟ್ ಆಪ್ಷನ್ ಇಲ್ಲ. ಪೋಲೋನಾ ಟೈಗುನಾ ನಿಮ್ಗೆ ಯಾವುದು ಇಷ್ಟ? ಲುಕ್ ಆಟ್ ದಟ್ ಬ್ಯೂಟಿ. ಕಾಲೇಜ್ ಟೈಮಲ್ಲೆಲ್ಲ ಫೇವ್ರೇಟ್, ಈಗಲೂ ಫೇವ್ರೇಟೇನೆ. ಬಟ್ ಫ್ಯಾಮಿಲಿ ಅಂತ ಬಂದಾಗ ಈ ಕಾರ್ ಬೆಸ್ಟ್ ಅನ್ಕೋತೀನಿ. ಬಟ್ ಇಲ್ಲ ಅಂದರೆ ಬಾಯ್ಸ್ ಅಂದರೆ ಇದು ಕಾರ್ ಬೆಂಕಿ. ನೋಡಿ, ಅಲ್ಲಿಂದ 6 ಜನ, ಆ ರೂಮಿಂದ 5 ಜನ ಬಂದರು ಕ್ರಿಕೆಟ್ ಆಡ್ತೀನಿ ಅಂತ. ಇಲ್ಲಿ ಬಿಸಿಲಿದೆ ಅಂತ ನೋಡಿ ಬರೀ ಇಬ್ಬರೇ ಆಡ್ತಾ ಇದ್ದಾರೆ. ಇದು ಹಿಂಗಿರ್ಬೇಕು. ಒಂದು ಬಾಲ್ ಕರೆಕ್ಟಾಗಿ ಹಾಕಿಲ್ಲ, ಎಲ್ಲ ವೈಡ್ ಆಗ್ತಾನೆ. ಅಥವಾ ಅವ್ನ ಸೈಡ್ಗೆ ಹೋಗ್ತಾನೋ ಇವ್ನು ವೈಡ್ ಆಗ್ತಾನೋ ಗೊತ್ತಿಲ್ಲ. ಅಂದ್ಬಿಟ್ರು ಕ್ರಿಕೆಟ್ ಆಡ್ತೀನಿ ಅಂತ ಅಲ್ಲಿ ಹೋಗ್ಬಿಟ್ಟು ಉಯ್ಯಾಲೆ ಆಟ ಆಡ್ತಿದ್ದಾರೆ. ಮ್ಯಾನ್ ಆಟ ಆಡ್ತಿದ್ದಾರೆ ನೋಡಿ, ಚಿಕ್ಕ ಮಗು. ನೋಡಿ ಇವನೇನೋ ಬೋಲ್ಡ್ ಮಾಡ್ತಾನಂತೆ. ಶೇಟ್ ಯಾವ ಟೀಮ್ ತಗೋಬೇಕಬ್ಬಿ ನಿಂಗೆ? RCB. ನಾನು ಬ್ಯಾಟಿಂಗ್ ಆಡ್ತೀನಿ ಅಂದ ತಕ್ಷಣ ಎದ್ರುಕೊಂಡು ಹೋಗ್ಬಿಟ್ರು ಎಲ್ಲ. ಅದು ನನ್ನ ಭಯ. ಇಷ್ಟ ಆಯ್ತಂತೆ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಸುಸ್ತು ಅಂತಾರೆ. ನೋಡಿ, ನಾನು ಫುಲ್ ಹಿಂಗೆ ಆಟ ಆಡ್ಬೋದು, ನನಗೇನಿಲ್ಲ. ಬಟ್ ನಿಮಗೆ ನೋಡೋಕ್ಕಾಗಲ್ಲ ವಿಡಿಯೋ ಅಷ್ಟೇ. ಬಂದ ನೋಡಿ ಹುಡುಗ. ಎಷ್ಟೋ ವರ್ಷಗಳ ನಂತರ ಕ್ರಿಕೆಟ್ ಆಡ್ತಾ ಇದ್ದೀನಿ. ನೋಡಿ ಗಾಯ್ಸ್, ಬರೀ ಡೌ ಕಚ್ಚಿಸ್ತಾನೆ, ಕ್ರಿಕೆಟ್ ಆಡಕ್ಕೆ ಬರಲ್ಲ ಅವನಿಗೆ. ಬ್ಯಾಟ್ ಹಿಡ್ದಿರೋದು ಇವತ್ತೇ ಫಸ್ಟ್. ಅವನು ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಬಿಡೋಣ. ಎಷ್ಟು ನಾಟಕ ಆಡ್ತಾನೆ. ಮಚ್ಚ ಅಲ್ಲಿ ವಯಸ್ಸು ನೋಡಿ ನನಗೆಲ್ಲ ಅವನಿಗಾಗಿರೋದು. ನೆಕ್ಸ್ಟ್ ಮೂವಿ ಇವಂದು ಯಾರ್ದು, ರಾಮ್ ಚರಣ್ದು ಮೂವಿ ಇದೆಯಲ್ಲ, ಅದಕ್ಕೆ ಇವನು ಕೇಳೋರೆ, ನಾನೇ ಕಳಿಸ್ಲಿಲ್ಲ ಬೇಡ ಅಂತ. ಆಮೇಲೆ ಇವನ್ ಮುಂದೆ ಅವನು ಡಲ್ ಆಗೋಯ್ತಾನೆ ಅಂತ ಅಲ್ಲಿ ಇವರೇ ನೋಡಿ ಬೌಲರು, ಮಿಸ್ಟರ್ ವಾಟ್ಸ್ ಯುವರ್ ನೇಮ್ ಮ್ಯಾನ್? ದರ್ಪಣ್. ಮಿಸ್ಟರ್ ದರ್ಪಣ್, ಮಿಸ್ಟರ್ ಮ್ಯಾಂಗೋ, ಬ್ಯಾಂಗ್ಳೂರ್ ಮ್ಯಾಂಗೋ. ವೀರಣ್ಣ ಯಾರ ಹೆಂಗಾರ ಆಟ ಆಡ್ಕೊಳ್ಳಿ, ನನ್ನ ಪಾಡ್ ನಾನು ಉಯ್ಯಾಲೆ ಆಡ್ತೀನಿ ಅಂತ ಕೂತವ್ರೆ. ಒನ್ ಬ್ಯಾನ್. ಎಸ್, ವಾಟ್ ಅ ಶಾಟ್ ಮ್ಯಾನ್. ಔಟ್ ಮಾಡೋಕ್ಕಾಗಲ್ಲ ಅಂತ ಚಾಲೆಂಜ್ ಆಗ್ತಾವನೆ. ನೋಡ್ತಾ ಇರಿ, ನಾನು ಔಟ್ ಮಾಡ್ತೀನಿ. ಕೊಡ್ತೀನಿ ಕಾಂಪಿಟೇಷನ್ನು ನೋಡಿ. ಈಗ ಯಾಕೋ ಏನೋ ಮಾಡೋದಲ್ಲ ಅವ್ರೆ, ಅದೇನಿದೆ ಬಾಲ್ ಜೊತೆ ಕಲ್ಲಿರೋ ಹೊಡೆದ್ಬಿಟ್ಟು. ಏನು 2-3 ಬಾಲ್ ಇದೆ. ಏನು ಬ್ರೋ
ಹಂಗೆ ಔಟ್ ಮಾಡೋಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಸೊ ಅದಕ್ಕೇ ನಂದೇ ಇನ್ನು 3 ಬಾಲ್ ಅಷ್ಟೇ. ನಾನು ಜಾಸ್ತಿನೂ ಟೈಮ್ ವೇಸ್ಟ್ ಮಾಡೋಕೆ. ಇಬ್ಬರು ಜಗಳ ಆಡ್ಕೋತವ್ರು, ನೀನು ಕರೆಕ್ಟಾಗಿ ಮಾಡು ಬಾಲ್, ನೀನು ಕರೆಕ್ಟಾಗಿ ಮಾಡು ಅಂತ. ಸರಿ ಇಲ್ಲ ಗೈಸ್, ಬಾಲ್ ಮಾಡಕ್ಕೂ ಜಾಸ್ತಿ ನಗ್ತವೆ. ಮಾಡಿಸಿದ್ರೆ ಗೊತ್ತಲ್ವಾ ಹೆಂಗ್ ಹೊಡಿತೀವಿ. ಹೆಂಗೆ that was a nice ball. That was a nice ball actually, but out ಆಗಿಲ್ಲ. ಇದು ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಆಡೋ ರೂಲ್ಸ್. ಅಲ್ಲೆಲ್ಲ ಹೊಡೆದ್ ಕೈಗೆ ಹೋಯ್ತು. ಅದು ಬರಲ್ಲ ಅಷ್ಟೇ, ಔಟ್ ಮಾಡಾಯ್ತು ಅಂತ. ಅದ್ಭುತವಾದ ಸರಿ ಇಲ್ಲ ಜನ. ಎರಡೆರಡು ಬಾಲ್ ನಂಗೆ ಗೊತ್ತಿರಲಿಲ್ಲ ಏನು ಅದಕ್ಕೇನೋ ಅಂತಾರಲ್ಲ. ಕ್ಯಾಚ್ ನೋಡಿದ್ರೆ ಹೆಂಗಿಡ್ದೆ ನೋಡಿ, ಪುಟಾಣಿ ಏಜೆಂಟ್ ಕೊಟ್ಟಿರೋ ಮಾರ್ಕ್. ಎಷ್ಟು ಮೆತ್ತಗಾಗ್ದೆ, ಎಷ್ಟು ಸ್ಲೋ ಬಾಲ್ ಗೊತ್ತಾ ಇದು. ನೋಡಿದ್ರಾ ಹಿಂಗ ಆಡೋದು. ನಾನು ಔಟ್ ಮಾಡಕ್ಕೆ ಆಗ್ಲಿಲ್ಲ, ಎಲ್ಲಿಬ್ರಿಗೂ 2 ನಿಮಿಷದಲ್ಲಿ ಉದ್ರಿಸ್ಬಿಟ್ಟೆ ನೋಡಿ. ಇಲ್ಲಿ ನೋಡಿ ನಮ್ ಬಾಯ್ ಪಾಪ ಎಷ್ಟೊತ್ತಿಂದ ಚೆನ್ನೈಯಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾನೆ. ಅರ್ಧ ಗಂಟೆ ಇಲ್ಲಿ ಬೇರೆ ಕಾದಿದ್ದಾನ ಅವನು. ಏನ್ ಫ್ರೆಂಡ್ಸ್ ಅಂದ್ರೆ ಗಲೀಜಪ್ಪ, ನಾನು ಹೇಳ್ತೀನಲ್ವಾ. ನಾನು ಹೊರಟೆ ಇವಾಗಲೇ, ನೀನ್ ಬಂದಲ್ಲಿ ಯಾಕೆ ಕಾಯ್ಬೇಕು? ನೋ ಹೊರಟೆ ಕಣ, ಇಲ್ಲಿ ಮಧ್ಯ ಬ್ಲಾಕ್ ಆಗಿತ್ತು. ಕೈ ಎತ್ತು ಬಂದೇ ಇಲ್ಲ, ಆಫ್ ಮಾಡ. ನಾವು ಫಸ್ಟ್ ಕೆಲ್ಸ ನಮ್ ಬಾಯ್ ಬಂದ ತಕ್ಷಣ ಹೈಡ್ರೇಟ್. ಪಾಪ ಹುಡ್ಗ ನಿನ್ನೆ ಹತ್ತಿದ್ದು ಬಸ್, ಬೆಳಗ್ಗೆ ತಿಂಡಿನೂ ಮಾಡಿಲ್ಲ, ನಮಗೋಸ್ಕರ ಕಾದಿ. ನಾನು ಆನ್ ಟೈಮ್ ಹೋದೆ, ಬಟ್ ಅವ್ನು ಬಸ್ ಬರೋ ಡಿಲೇ ಆಯ್ತು ಸ್ವಲ್ಪ. ನಾನು ಹೇಳ್ದೆ ಅರ್ಧ ಗಂಟೆ ಆಯ್ತು, ಅವ್ನು ಇಲ್ದಿ ಅರ್ಧ ಗಂಟೆ ಆಯ್ತಂತೆ ಇಲ್ದಿ. ನಂಗೆ ಗೊತ್ತಿಲ್ಲ ನಾವು ಯಾವಾಗ ಫಾಲ್ಸ್ಗೆ ಹೋಗ್ತೀವಿ. ಡೋಂಟ್ ಟಾಕ್ ನಾನ್ ಅಪ್ಶಕುನ. ಮಾತಾಡಿ, ಈಗ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ವ್ಲಾಗ್ ಹಾಕು ಅಂದೆ ಅಲ್ವಾ, ಮಾತಾಡ. ಈಗ ಆನ್ ಮಾಡಿದ್ರೆ ಹಿಂಗ್ ಕೂತ್ಕೊಬಿಡ್ತಾರೆ, ಆಫ್ ಮಾಡಿದ್ರೆ ಏನೇನೋ ಮಾತಾಡ್ತಾರೆ. ಆಯ್ತು, ಈ ವಯ್ಯ ರೆಡಿ ಆಗಕ್ಕೆ ದಿಸ್ ಬಾಯ್ ವೆರಿ ಮಚ್ ಟೈಮ್ ಕನ್ಸ್ಯೂಮಿಂಗ್. ಹಿಂಗೆ ಪಿಕ್ ಮಾಡೋದ್ರಿಂದ ಇವತ್ತು ಫುಲ್ ದಿಸಾನೇ ವೇಸ್ಟ್ ಆಗೋಯ್ತು. ಏನು ಮಾಡಿಲ್ಲ, ನಗ್ತಾನೆ. ಯಪ್ಪ ದೇವ, ಛೀ ನೋಡಿ. ಇವಾಗ ನಮ್ಮ ಸ್ಟೇ ಇಂದ ಬೆಳಗ್ಗೆ ಇವಾಗ 5:30, ಇವಾಗ 5:30 ಬೇಡ, ತುಂಬಾ ಬೇಗ ಅಂತ ಹೇಳ್ದಂಗೆ. ಈಗ 7:30 ಅಲ್ವಾ ಬೆಳಿಗ್ಗೆ. ಮತ್ತೆ 6 ಗಂಟೆಗೆ ಎದ್ದಿದ್ದಂತೆ ನಾವು. ಎಲ್ಲೋ ಒಂದು ಸಫಾರಿ ಪಾಯಿಂಟ್ ಇದೆ ಹೋಗಿ ಅಂತ, ಬಿಕಾಸ್ ನಾವು ಊಟಿಗೆ ಹೋಗೋಣ ಅನ್ಕೊಂಡ್ವಿ ಇಲ್ಲಿಂದ. ಇವಾಗ ನಾವು ಮಸನಗುಡಿಲಿದ್ದೀವಿ. ಪಕ್ಕ ಯಾವುದೋ ಒಂದು ಸಫಾರಿ ಜನರಲಿ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಸರ್, ಅದೇ ಸಫಾರಿ ನೀವು ನಿಮ್ಮ ಕಾರಲ್ಲೇ ಆರಾಮ್ಸೆ ಹೊಟ್ಟೋಡೋದು. ಆನಿಮಲ್ಸ್ ಯಾವ್ದಾದ್ರು ಸಿಕ್ಕಿದ್ರೆ ಸಿಗ್ಬಹುದು ಅಂತ ಹೇಳಿದ್ದಾರೆ. ನೋಡಿ ಹಿಂದೆ ಕುತ್ಕೊಂಡು ಅವನ ತರ ನಿಂತಲ್ಲ. ಸಫಾರಿ ಹೋಗ್ಬೇಕಂತಿದ್ವಿ, ಬಟ್ 5 o'clock ಕ್ಲೋಸ್ ಅಂತೆ. ನಮಗೆ 5:30 ಅಂದರು. ನಾವು ಕರೆಕ್ಟಾಗಿ 5:29 ರೀಚ್ ಆದ್ವಿ. ಯಾವುದೋ ಡ್ಯಾಮ್ ಇದೆ ಅದ್ರ ಪಕ್ಕನೇ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನಾದರೂ ಒಂದು ನೋಡಿದ್ದೀವಿ ಅಂತ ಆಗ್ಬೇಕಲ್ವಾ. ಅಲ್ಲೂ ಕಿವಿ ನೋವು ಹೆವಿ ಆಗ್ಬಿಡ್ತು. ಅದಕ್ಕೆ ಇವಾಗ ಮೆಡಿಕಲ್ ಸ್ಟೋರ್ಗೆ ಹೋಗಿ ಪೇನ್ ಕಿಲ್ಲರ್ಸ್ ತೊಗೊಂಡು ಬಂದ್ವಿ. ನಾನು ಬರಲ್ಲ ಅಂತ ಹೇಳಿದ್ದೆ, ಬಟ್ ಬಾಯ್ಸ್ ಎಲ್ಲ ಮನೆ ಹತ್ರ ಬಂದು ಕರ್ಕೊಂಡು ಬಂದ್ಬಿಟ್ರು. ನೋಡಿ, ಜೀವನನೇ ಬೇಡದೇ ಇರಂಗೆ ನಡ್ಕೊ ಹೋಯ್ತವೆ. ಜೀವನ ಬೇಡದೇ ಇರಂಗೆ ನಡ್ಕೊ ಬರ್ತಿದ್ದಾರೆ. ನಾವು ಇವರಿಬ್ಬರದ್ದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದೇ ಡ್ಯಾಮ್. ಇದನ್ನ ಡ್ಯಾಮ್ ಬಗ್ಗೆ ಇನ್ ಜನರಲ್ ಹೇಳಪ್ಪ, ನಿಮಗ್ ಗೊತ್ತಿಲ್ವಾ? ನೀರಾವರಿ ಅವರು ನೀರಾವರಿ ಓಕೆ. ಡ್ಯಾಮ್ ಅಂದ್ರೆ ಈಗ ಡ್ಯಾಮ್ ಇರ್ತದೆ, ಆ ಡ್ಯಾಮ್ ಏನಕ್ಕೆ ಕಟ್ಟೋದು ಅಂದ್ರೆ 4 ಜನಕ್ಕೆ ಒಳ್ಳೇದಾಗ್ಲಿ, ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ನೀರ್ ಸಿಗ್ಲಿ, ಊರುಗಳಿಗೆಲ್ಲ ನೀರ್ ಸಿಗ್ಲಿ, ಅಕ್ಕಪಕ್ಕ ಇರೋ ರೈತರುಗಳಿಗೆ ಬೆಳೆಗೆ ಸ್ವಲ್ಪ
ನೀರು ಸಿಗಲಿ, ನಮ್ಮಂಥವ್ರಿಗೆ ಹೊಟ್ಟೆಗೆ ಅನ್ನ ಸಿಗಲಿ ಅಂತ ಅಷ್ಟೇ ಗುರು. ಏನು ಅಂದರೆ ಸ್ಟೋರ್ ಮಾಡಿಕೊಂಡು ಯೂಸೇಜ್ ಜಾಸ್ತಿ ಮಾಡ್ತಾರೆ ಅದಕ್ಕೂ. ಗೊತ್ತಾಯ್ತಾ? ಗೊತ್ತಿಲ್ಲ ಅಂದ್ರೆ ರಿವೈಂಡ್ ಮಾಡಿ ವಾಪಸ್ ಕೇಳ್ಕೊಳ್ಳಿ ಒಂದ್ಸಲಿ. ಏನು ಬೇಡದೇ ಇರೋ ನಾಲೆಜ್ನ ಅವ್ರಿಗೆ ಇನ್ಮೇಲೆ ನಮ್ಮ ಜೊತೆ ಬರಲ್ವಂತೆ. ಯಾಕಂದ್ರೆ ಬಂದ್ರೆ ಎಲ್ಲೂ ಸುತ್ತಾಡೋಕೆ ಕರ್ಕೊಂಡು ಹೋಗಲ್ವಂತೆ. ಅಲ್ಲ, ನಾವೇನು ಮಾಡೋಕ್ಕಾಗುತ್ತೆ, ನಾವು ಇರೋ ಜಾಗ ಹಂಗಿದೆ. ನಾವೆಲ್ಲೇ ಹೋಗ್ಬೇಕು ಅಂದರೆ 1-2 hours ಹೋಗ್ಬೇಕು. ಓ, ನಾಟ್ ಅಲೌಡ್ ಅಂತೆ. ವಿಡಿಯೋ ಮಾಡ್ತಾ ಮಾಡ್ತಾ ಮುಂದೆ ಹೊಟ್ಟೋದೆ, ಬೈದ್ಬಿಟ್ಟು ವಾಪಸ್ ಕರೆದು. ನೆಕ್ಸ್ಟ್ ಎಲ್ಲಿ? ನೆಕ್ಸ್ಟು ಮೌಂಟೇನ್ ವ್ಯೂ ರೆಸಾರ್ಟ್. ನೋಡಿ, ಅದನ್ನ ಬೈಸನ್ ಅಂತಾರೆ. ನೆನ್ನೆ ಸಿಗ್ಲಿಲ್ಲ, ಇವತ್ತು ಸಿಕ್ತು ನಮ್ಗೆ. ಅವ್ ರೈಟ್ ಅಲ್ಲೇ ಇದೆಯಲ್ರಿ. ನೋಡಿ, ನಮ್ಗೊಂದು ಆನೆ ಸಿಕ್ತು. ಆನೆ ಬಂತಂತ ಆನೆ. ಬಟ್ ಆನೆ ರೋಡ್ ಬಂದ್ರೇನೆ ಮಜಾ. ಅಡ್ಡ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಹಾಕಿತ್ತು ಒಂದ್ಸಲಿ. ಅದಾದ್ಮೇಲೆ ಅವ್ರಂದ್ರು ಇಲ್ಲಿ ಎಲಿಫೆಂಟ್ ಕ್ಯಾಂಪ್ ಇದೆ, ಅಲ್ಲಿ ಹೋಗಿ ಅಂತ. ನೆಗೆಟಿವ್ ಜನನ ಯಾವತ್ತು ಸುತ್ತ ಇಟ್ಕೋಬಾರ್ದು. ಬಾಯ್ ಬಿಡ್ತಾನೆ ಡೇ ಟೈಮ್ ಇದು ಅಂತಾನೆ. ಫ್ರೆಂಡ್ಸ್, ಈ ಫ್ರೆಂಡ್ಸ್ ಅಲ್ವಾ ಕಬೆಲ್? ಇಡಂಗೂ ಇಲ್ಲ ಬಿಡಂಗೂ ಇಲ್ಲ, ಹಂಗೆ ಅವರು. ಸೊ ಎಲಿಫೆಂಟ್ ಕ್ಯಾಂಪ್ಗೆ ಹೋದ್ವಿ. ಅಲ್ಲೂ 6:15 ರೀಚ್ ಆದ್ವಿ. ಅವ್ರಂದ್ರು 6 ಕ್ಲೋಸ್ ಅಂತ. ವಾವ್, ಒಂದು ರೋಡಿಗೆ ಬರ್ತಾ ಇದೆ. ಇಲ್ಲಿ ಚಿಕ್ಕ ವಯಸ್ಸಲ್ಲಿ ತಿಂತಿದ್ದು ಜ್ಞಾಪಕ ಇದೆಯಾ? ಇಲ್ಲಿ ರೋಡಲ್ಲಿ ಕಾಣಿಸ್ತು ತಕ್ಷಣ ನಿಂತ್ಬಿಟ್ಟು ತಗೊಂಡ್ಬಿಟ್ಟು ಏನೋ ಮನೆಗೆ ಅಂತ. ಇದು ಟ್ಯಾಪಿಯೋಕ ಜಸ್ಟ್ ಇವಾಗ ಮಾಡಿದ್ದು, ಸಕ್ಕ ಟೇಸ್ಟ್ ಇದೆ, ಬಿಸಿ ಕೂಡ ಇದೆ. ಇವಾಗ ಇದು ನಿಲ್ತು ಹಸು ಬಂದಂಗೆ, ಯಾವುದೋ ಪ್ರಾಣಿ ಬಂದಂಗೆ ಕಿರ್ಸ್ತಾ. ಇಟ್ಸ್ ಓಕೆ. ಅಂದರೆ ರೂಮ್ಗೆ ಹೋದ್ಮೇಲೆ ಅಲ್ಲಿ ಡಿನ್ನರ್ ಮಾಡ್ತೀವಿ. ಬಟ್ ಅದಕ್ಕೂ ಮುಂಚೆ ಇಲ್ಲಿ ಸ್ವಲ್ಪ ಏನಾದರೂ ಲೈಟಾಗಿ ಅಂದ್ಕೊಂಡ್ವಿ, ಅದು ಹೆವಿ ಆಗುತ್ತೆ. ಈಗ ವಾಪಸ್ ನಮ್ಮ ಸ್ಟೇ ಕಡೆ ಹೋಗ್ತಾ ಇದೀವಿ. ಯಾಕಂದ್ರೆ ಈ ಟೈಮಲ್ಲಿ ನಾವೆಲ್ಲೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಜಾಗ. ನಮಸ್ಕಾರ ಗಾಯ್ಸ್, ನಾವಿವಾಗ ಫೈನಲಿ ನಮ್ಮ ರೂಮಿಗೆ ಬಂದು ರೀಚ್ ಆದ್ವಿ. ಟೈಮ್ ಇವಾಗ 9:30. ನಾಳೆ ಬೆಳಗ್ಗೆ 5:30ಗೆ ಎದ್ದು ಇಲ್ಲಿಂದ ಊಟಿಗೆ ಅನ್ಕೊಂಡಿದೀವಿ. ಹೋಗ್ತೀವಿ, ಏನೋ ಕಬೆಲ್ ಹೋಗ್ತೀವಿ. ಎಂದು ನೋಡಿದ್ರೆ ಊಟ ನಿಮಗೆ ತೋರಿಸ್ತೀವಿ, ನಾವು ನೋಡ್ತೀವಿ. ಹೇಳಬಿ ಏನು? ಓಕೆ, ಗುಡ್ ನೈಟ್, ಟೇಕ್ ಕೇರ್ ಗಾಯ್ಸ್, ಬಾಯ್ ಬಾಯ್ ಫ್ರಮ್ ಮಸನಗುಡಿ. ಗುಡಿ. ಇದಕ್ಕೂ ಮುಂಚೆ ಬಸವನಗುಡಿ ಅಂದ, ಇನ್ನೊಂದು ಟೇಕ್ ತಗೊಂಡ್ಬಿಟ್ಟು ಇವಾಗ ಮಸನಗುಡಿ ಅಂತೆ. ಡೈಲಿ ಬಸವನಗುಡಿ ಟೀ ಕುಡಿದು ಹೋಗಿ. ಅದಕ್ಕೆ ಎಲ್ಲ ಅವ್ರವ್ರು ಸುಮ್ಮನೆ ನೋಡಿ, ಇಲ್ಲಿ ಫೋನ್ ಯೂಸ್ ಮಾಡಕ್ ಬಂದಿದ್ದಾರೆ ಮೈಸೂರಿಂದ ಇಷ್ಟು ದೂರ ಎಲ್ಲ. ನಾವು ಫುಡ್ ಆರ್ಡರ್ ಮಾಡಿದ್ವಿ. ಫುಡ್ ಬರೋದು ಅರ್ಧ ಗಂಟೆ ಆಗುತ್ತೆ ಅಂದರು. ಅದಕ್ಕೆ ಬಾಯ್ಸ್ ಎಲ್ಲ ಅರ್ಧ ಗಂಟೆ ವೇಸ್ಟ್ ಯಾಕೆ ಮಾಡೋದ, ನಾವು ಕ್ರಿಕೆಟ್ ಆಡೋಣ ಅಂತ ಇಲ್ಲಿ ಕ್ರಿಕೆಟ್ ಆಡಕ್ಕೆ ಬಂದ್ವಿ. ಓ, ಬಾಲ್ ಯಾರು ಹೊಡೆದಿದ್ದು? ಕಪಿಲ್. ಅವ್ನ ಮನೆಗೆ ಹೋಗಿ ಇನ್ನೊಂದು ಥರ ಕೇಳು. ಬಾಲ್ ಹೊಡೆದವ್ರು ಬಾಲ್ ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ ಗೊತ್ತಾ, ಕಳ್ದಾಕಿದ್ದು. ಸೊ ಏನ ದೈತ್ಯ ಮಾನವ ರೀ. ಈ ಕಡೆಗ್ರಿ ಬ್ಯಾಟಿಂಗ್, ಆ ಕಡೆಗಲ್ಲ. ಬಿಲ್ಡಪ್ ಕೊಟ್ಬಿಟ್ಟಿದ್ದಾರೆ ನೋಡೋಣ. ಇಲ್ಲಿ ಒಡೆಯ ಏಟ್ಗೆ ಸಿಂಗಲ್ ಪಿಚ್ ಬೇಡ, ಹಂಗೆ ಬೇಡವೇ ಬೇಡ. ನಾನು ವಿಡಿಯೋ ಮಾಡ್ತೀನಿ. ಆಡ್ಬೋದು ಬ್ರೋ ಸಿಂಗಲ್ ಪಿಚ್ ಇವ್ರ ಜೊತೆ. ಹೆಂಗ್ ಆಡ್ತಾರೆ. ಓ, ನಾನು ಇದನ್ನ ರೆಕಾರ್ಡ್ ಮಾಡಲಿಲ್ಲ. ಬ್ಯಾಟ್ ಕಟ್ ಆಗೋದು. ಈಗ ಅದು ಆಡಂಗಿಲ್ಲ ಸದ್ಯ. ನಾನು ಶಿಟ್, ವಾಟ್ ಇಸ್ ದಿಸ್? ಓ, ಆ ಟೈಮಲ್ಲೆಲ್ಲ ಬರೀ ಬಾಲ್ ಹುಡ್ಕದೆ ಆಗೋಯ್ತು. ಬಾಲ್ ಅಂತೂ ಸಿಗ್ಲಿಲ್ಲ. ಹೊಟ್ಟೆಗೆ ಏನಾರ ಬಿದ್ರೆ ಒಂಚೂರು ಸ್ಟಾಮಿನಾ ಬರುತ್ತೆ ಅಂತ ಗೊತ್ತಾಯ್ತಾ? ಸ್ಟಾಮಿನಾ ಬೈಸಿಪ್ಸ್ ಅಲ್ಲಿ ಬರುತ್ತೆ ಅವನಿಗೆ ಬರೀ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ವಿಡಿಯೋನ ಎಂತ ತನಕ ನೋಡಿದ್ದಕ್ಕೆ. ಐ ಹೋಪ್ ಯು ಗೈಸ್ ಹ್ಯಾಡ್ ಫನ್. ನೆಕ್ಸ್ಟ್ ವಿಡಿಯೋ ತುಂಬಾನೇ ಫನ್ ಇದೆ. ಆಕ್ಚುಲಿ ಈ ವಿಡಿಯೋ ಎಷ್ಟು ಫನ್ ಇತ್ತು ಅದಕ್ಕೂ ಜಾಸ್ತಿನೇ ಫನ್ ಇದೆ. ಇದೇ ತರ ಪ್ರೀತಿನ ತೋರಿಸ್ತಾ ಇರಿ ಅಂಡ್ ನಾವು ನಿಮ್ಗೆ ಎಂಟರ್ಟೈನ್ ಕೂಡ ಮಾಡ್ತಾ ಇರ್ತೀವಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್. ಜೈ ಶ್ರೀರಾಮ್.